ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಎರಡನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರದ ಅಥವಾ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ನಿಮ್ಮ ಒಂದು ನಿರ್ಧಾರ ಅಥವಾ ಒಂದು ಎಚ್ಚರಿಕೆ ಅಂತ ನೋಡೋದಾದರೆ, ಇಲ್ಲಿ ಒಂದು ಎಚ್ಚರ ಆ ಒಂದು ನಿರ್ಧಾರದಿಂದ ಜೀವನವೇ ಬದಲಾಗ್ಬೋದು ಅಥವಾ ಈ ವಾರದ ಒಂದು ಏನಂತೀರ ಸಿಚುವೇಶನ್ನೇ ಬದಲಾಗ್ಬೋದು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಕುಜ ಮತ್ತು ನಿಮಗೆ ಸೂರ್ಯ ಕೆಲವು ರಾಶಿಗಳ ಅನುಕೂಲತೆ ಈ ವಾರ ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಪಂಚಮ ಶನಿ ಇದ್ರೂ ಕೆಲವೊಂದಿಷ್ಟು ಅನುಕೂಲತೆಗಳು ಇದೆ. ಅದು ಯಾವ್ಯಾವ ಎಂಬುದನ್ನು ನೋಡೋಣ ಬನ್ನಿ. ಒಂದು ಎಚ್ಚರದಿಂದ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಆದಲ್ಲಿ, ಅಂದರೆ ಎಚ್ಚರಿಕೆಯಿಂದ ಅಂದರೆ ಅಲರ್ಟ್ ಆಗಿ ಅಥವಾ ಯಾವುದಾದ್ರೂ ಒಂದು ಇದು ಅದು ಅಂದರೆ ಆರ್ಥಿಕ. ಅಂದರೆ ಇಲ್ಲಿ ಯಾವುದದು ಎಚ್ಚರಿಕೆ ಅಥವಾ ಯಾವ ಒಳ್ಳೆಯ ನಿರ್ಧಾರ ಅಂತ ಹೇಳಿದರೆ ಆರ್ಥಿಕವಾಗಿ ನೀವು ಈ ಒಂದು ವಾರ ಅಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಖರ್ಚುಗಳನ್ನು ಅಥವಾ ನಿಮ್ಮ ಒಂದು ಬೇಡದೇ ಇರೋ ಖರ್ಚುಗಳನ್ನು ಕಂಟ್ರೋಲ್ ಮಾಡಿ ಅಥವಾ ನಿಮಗೆ ಸುಖ ಸುಮ್ಮನೆ ಮಾಡುವಂಥ ಖರ್ಚುಗಳನ್ನು ಕಂಟ್ರೋಲ್ ಮಾಡಿ
ಒಂದಿಷ್ಟು ಹಣವನ್ನು ನೀವು ನಿಮ್ಮ ಉಳಿತಾಯ ಯೋಜನೆಯನ್ನು ಈ ಒಂದು ವಾರದಿಂದ ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಿಮ್ಮ ಭವಿಷ್ಯತ್ ಕಾಲದಲ್ಲಿ ಅನುಕೂಲಕ್ಕಾಗಿ ಇದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಅದು ಏನೇ ಕಷ್ಟ ಕಾರ್ಪಣ್ಯ ನಿತ್ಯ ನಿರಂತರ ಅಂತ ತಿಳ್ಕೊಳ್ಳಿ. ಬಟ್ ಈ ಒಂದು ಒಳ್ಳೆಯ ನಿರ್ಧಾರವನ್ನು ನೀವು ಎಚ್ಚರದಿಂದ ತೆಗೆದುಕೊಂಡದ್ದೇ ಆದಲ್ಲಿ ನಿಮ್ಮ ಭವಿಷ್ಯತ್ ಕಾಲಕ್ಕೆ ಇದು ತುಂಬ ಅನುಕೂಲಕರವಾಗಿರುತ್ತೆ ಈ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಹಾಗೂ ನಿಮ್ಮ ಜೀವನವೇ ಬದಲಾಗ್ಬೋದು ಭವಿಷ್ಯತ್ ಕಾಲದಲ್ಲಿ ಇವತ್ತಿನ ಒಂದು ನಿರ್ಧಾರದಿಂದ ಅಥವಾ ಇವತ್ತಿನ ಒಂದು ಎಚ್ಚರದ ನಿರ್ಧಾರದಿಂದ ನಿಮ್ಮ ಭವಿಷ್ಯತ್ ಕಾಲದ ಜೀವನವೇ ಬದಲಾಗ್ಬೋದು. ಯಾಕೆಂದರೆ ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಸಣ್ಣ ಪುಟ್ಟ ಒಂದಿಷ್ಟು ಉಳಿತಾಯವನ್ನು ನಿಮ್ಮ ಒಂದು ಭವಿಷ್ಯತ್ ಕಾಲದಲ್ಲಿ ತುಂಬ ಅನುಕೂಲಕರ ರೀತಿಯಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ಹಾಗಾಗಿ ಆರ್ಥಿಕವಾಗಿ ಕೆಲವೊಂದಿಷ್ಟು ಉಳಿತಾಯ ಯೋಜನೆಯನ್ನು ಮಾಡುವುದು ಪ್ರಮುಖ ಹೆಜ್ಜೆ ಈ ಒಂದು ವಾರದಲ್ಲಿ ನೀವು ತೆಗೆದುಕೊಳ್ಳುವಂಥವ್ರಾಗ್ತೀರಾ. ಅದು ಕೂಡ ಒಳ್ಳೆಯ ಮನಸ್ಸಿನಿಂದ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಅನುಕೂಲ ಅಂತ ನೋಡೋದಾದರೆ ನಿಮಗೆ ಈ ಒಂದು ಸಮಯದಲ್ಲಿ ಕುಜನ ಒಂದಿಷ್ಟು ಅನುಕೂಲತೆ ಕಾಣಿಸ್ತಾ ಇದೆ. ಇಲ್ಲಿ ಕುಜನಿಂದ ಕೆಲವು ಕೆಲಸ ಕಾರ್ಯಗಳಿಗೆ ವೇಗ ಸಿಗುವಂಥದ್ದಾಗತ್ತೆ. ಏನೋ ಅದು ಇಷ್ಟು ದಿನ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು, ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಅದು ಏನು ಮಾಡಿದ್ರೂ ಅದು ಅರ್ಧಕ್ಕೆ ನಿಂತು ಹೋಗುವಂಥದ್ದಿತ್ತು. ಅದು ಎಲ್ಲದಕ್ಕೂ ಈ ಒಂದು ವಾರದಲ್ಲಿ ವೇಗ ಸಿಕ್ಕು ಆ ಕೆಲಸ ಪರಿಪೂರ್ಣಗೊಂಡು ನಿಮಗೆ ಒಂದಿಷ್ಟು ಲಾಭಿನಾಂಶ ತೆಗೆದುಕೊಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಒಂದಿಷ್ಟು ಕುಟುಂಬ ಸದಸ್ಯರಾಗಿರ್ಬೋದು, ಆತ್ಮೀಯರಾಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಸ್ನೇಹಿತ ವರ್ಗದವರಾಗಿರ್ಬೋದು ಸಹಾಯ ಈ ವಾರ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಮುಂದಿನ ಒಂದು ಅನುಕೂಲ ವಿಷಯ ಅಂತ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ನಿಮಗೆ ಕೆಲಸ ಕಾರ್ಯಗಳಂತ ನೋಡೋದು ಇದರಲ್ಲಿ ಅಂದರೆ ನೀವು ಮಾಡುವಂತಹ ಕಂಪನಿ ಆಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ಅಂತ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ವಾಲಂಟಿಯರ್ ಆಗಿ ಕೆಲಸ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ಅವರೇ ಹೇಳಬೇಕು, ಆವಾಗ ಮಾಡೋಣ, ಮುಂದೆ ನೋಡೋಣ, ಇಂಥ ನಿರ್ಧಾರದಿಂದ ದೂರ ಬಂದುಬಿಡ್ತೀರಾ. ಅಂದರೆ ವಾಲಂಟಿಯರ್ ಆಗಿ ನಿಮ್ಮದೇ ಆದಂಥ ಕೆಲಸವನ್ನು ಏನಿದೆ ಅದು ನೀಟಾಗಿ ಅಚ್ಚುಕಟ್ಟಾಗಿ ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ. ಇದರಿಂದ ಏನಾಗುತ್ತೆ, ಕಂಪ್ನಿಗೆ ನಿಮ್ಮ ಕೆಲಸ ಕಾರ್ಯವನ್ನು ಮೆಚ್ಚುವಂಥದ್ದಾಗುತ್ತೆ. ವ್ಯಾಪಾರದಲ್ಲೂ ಅಷ್ಟೇ, ಕಸ್ಟಮರು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಅವೈಲೇಬಲ್ ಇರುವಂಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶಂಸೆಯ ಮಾತುಗಳು ನಿಮಗೆ ಬರುವಂಥದ್ದಾಗುತ್ತೆ ಈ ವಾರ. ಇನ್ನೊಂದು ಸಂತೋಷದ ವಿಷಯ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ವಿದೇಶದಿಂದ ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ. ಅದು ವಿದ್ಯೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಹುದ್ದೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು. ವಿದ್ಯೆ ಅಥವಾ ಹುದ್ದೆ ಯಾವುದಾದ್ರೂ ಒಂದು ನಿಮಗೆ ಶುಭ ವಾರ್ತೆ ವಿದೇಶದಿಂದ ಸಿಗುವಂಥದ್ದಾಗುತ್ತೆ. ಇನ್ನು ಅನಾನುಕೂಲದ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ನಿಮ್ಮ ಮಾತು ಅಂದರೆ ಮಾತಿನಿಂದ ಪೇಚಿಗೆ ಸಿಕ್ಕಾಕೊಂಡ್ಬಿಡ್ತೀರ. ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತೀರಾ, ಅದು ಅರ್ಥನೂ ಇರಲ್ಲ ಅಥವಾ ಗಂಧನೂ ಇರಲ್ಲ. ಬೇರೆಯವ್ರಿಗೆ ಏನಾಗೋಗ್ಬಿಡುತ್ತೆ, ಇವನಿಗೇನು ಬುದ್ಧಿ ಇದೆಯೋ ಇಲ್ವೋ, ಏನು ಮಾತಾಡ್ತಾ ಇದ್ದಾನೆ ಅಂತ ಪೇಚಿಗೆ ಸಿಕ್ಕಾಕೊಂಡ್ಬಿಡ್ತೀರ. ಅಂದರೆ ಈ ಊಟ ಆಯ್ತಾ ಅಂತ ಕೇಳಿದ್ರೆ ಏನೋ ಉತ್ತರ ಕೊಡ್ತೀರಾ, ಕೆಲಸ ಆಯ್ತಾ ಅಂತ ಹೇಳಿದ್ರೆ ಏನೋ ಉತ್ತರ ಕೊಡ್ತೀರಾ. ಅಂದರೆ ಮೈಂಡು ಬೇರೆ ಕಡೆ ಇರುತ್ತೆ, ದೇಹ ಮಾತ್ರ ಇಲ್ಲಿರುತ್ತೆ. ಅಂದರೆ ಮನಸ್ಸು ಎಲ್ಲೋ ವಿಚಾರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ನಿಮಗೆ ಪೆಟ್ಟು ಬೀಳುವಂಥದ್ದಾಗುತ್ತೆ ಈ ಒಂದು ವಾರದಲ್ಲಿ. ಅಂದರೆ ಎದುರಾಳಿ ಏನು ಕೇಳ್ತಾನೆ ಗ್ರಹಿಕೆ ಇಲ್ಲದೆ ಉತ್ತರ ಕೊಡುವಂಥದ್ದಾಗತ್ತೆ. ಅಥವಾ ನೀವು ಹಳೆಯದೊಂದು ಯಾವುದೋ ಮಾತು ಕೊಟ್ಬಿಟ್ಟಿರ್ತೀರ ಆಲ್ರೆಡಿ, ಸೊ ಆ ಮಾತು ಈಡೇರಿಸಲು ಸಾಧ್ಯವಾಗೋದಿಲ್ಲ, ಅದರಿಂದಲೂ ಕೂಡ ತಪ್ಪಾಗಿ ಸಿಕ್ಕಾಕೊಳ್ಳುವಂಥದ್ದಾಗುತ್ತೆ. ಈಗ ಯಾರಿಗೂ ಉದಾಹರಣೆಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೇಳಿರ್ತೀರ, ಅಥವಾ ನೀವು ಅವರಿಗೆ ಏನೋ ಈ ಸಮಯದಲ್ಲಿ ಬಂದು ಕೊಡ್ತೀನಿ ಅಂತ ಹೇಳಿರ್ತೀರ, ಬಟ್ ಆ ಸಮಯಕ್ಕೆ ನಿಮಗೇನು ಮಾಡ್ಕೊಳ್ಳಲ್ಲ ಆಗೋದು. ಇದರಿಂದ ಪೇಚಿಗೆ ವೃಶ್ಚಿಕ ರಾಶಿಯವರು ಸಿಕ್ಕಾಕಿಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳಿ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ವೃತ್ತ ತಿರುಗಾಟ ಇರುತ್ತೆ ಈ ವಾರ ನಿಮಗೆ, ಸುಮ್ಮನೆ ತಿರುಗಾಟ. ಇದರಿಂದ ಒಂದಿಷ್ಟು ಖರ್ಚುಗಳು, ಈ ಖರ್ಚುಗಳು ಒಂದಿಷ್ಟು ನಿಮಗೆ ಮಾನಸಿಕವಾಗಿ ಒತ್ತಡಗಳಿಗೆ ಒಳಗಾಗಿಸ್ಬಿಡುತ್ತೆ ಅಷ್ಟೇ. ಈ ಖರ್ಚುಗಳು ಬೇಕಾಗಿರಲಿಲ್ಲ, ಇಲ್ಲಿ ಉಳಿತಾಯ ಮಾಡುವಂಥ ಸಮಯದಲ್ಲಿ ಇದಕ್ಕೆ ಖರ್ಚು ಬೇಕಾಗಿರಲಿಲ್ಲ ಅಂತ ಆಮೇಲೆ ಅನಿಸ್ಕೊಳ್ಳುತ್ತೆ. ಬಟ್ ಸಮಯ ಮೀರಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಸ್ವಲ್ಪ ಎಲ್ಲೋ ಬೇಜಾರಾಗ್ಬಿಡುತ್ತೆ, ಅಯ್ಯೋ ನಾನು ಇದಕ್ಕೆ ಉಳಿತಾಯ ಮಾಡಿಬಿಟ್ಟಿದ್ರೆ ನನಗೆ ಎಷ್ಟೋ ಲಾಭ ಸಿಗ್ತಾಯಿತ್ತು, ಅಥವಾ ಏನೋ ಆಗ್ತಾಯಿತ್ತು ನೋಡಿ, ಈಗ ಎಷ್ಟು ಖರ್ಚು ಮಾಡ್ಕೊಂಬಿಟ್ಟೆ ಅಂತ ಒಂದು
ಏನಂತೀರ ತಳಮಳ ರೀತಿಯಲ್ಲಿ ಒದ್ದಾಡೋಗ್ಬಿಡ್ತೀರ. ಸೊ ಇದು ಮಾನಸಿಕ ಒತ್ತಡ ಈ ವಾರ ನಿಮಗೆ ಕಾಡುವಂಥದ್ದಾಗುತ್ತೆ ಅಂತಲೇ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಇನ್ನು ನಿಮ್ಮ ಪರಿಹಾರ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಶನಿದೇವರ ಅಷ್ಟೋತ್ತರ, ಶನಿದೇವರ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವರ ಆರಾಧನೆಯೂ ಕೂಡ ಮಾಡೋದು ಉತ್ತಮ. ಸೊ ಈ ಒಂದು ಸಮಯದಲ್ಲಿ ಈ ಇಬ್ಬರ ಒಂದಷ್ಟು ಆರಾಧನೆ, ಪೂಜೆ ಪುನಸ್ಕಾರಗಳು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ವೃಶ್ಚಿಕ ರಾಶಿಯವರದು. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.